ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಒಂದು ಗೃಹಪ್ರವೇಶಕ್ಕೆ ಬಂದಿದ್ದೀವಿ ನಮ್ಮ ಅಮ್ಮನ ಕಡೆ ರಿಲೇಟಿವ್ ಅವ್ರದ್ದು. ಸೊ ಹೀಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಏನು ಎತ್ತ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಸತ್ಯನಾರಾಯಣ ಪೂಜೆ ಕೂಡ ಇದೆ ಇವಾಗ, ಹಾಗಾಗಿ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಿನ್ನೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ ಗ್ಲಿಮ್ಸು, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಹಾಗೆ ನೋಡ್ಕೊಳ್ತೀನಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ನೈಟು ನಾವು ಗೃಹಪ್ರವೇಶದ ಮನೆಗೆ ಹೋದಾಗ ತುಂಬಾ ಲೇಟ್ ಆಗಿತ್ತು. ಅಷ್ಟರಲ್ಲಿ ಪೂಜೆ ಕೂಡ ಎಲ್ಲದಕ್ಕೂ ತಯಾರಿಯಾಗಿ ಪೂಜೆಗೂ ಕೂಡ ಕೂತ್ಕೋಬೇಕಿತ್ತು. ಇನ್ನೇನು ಅಷ್ಟರಲ್ಲಿ ನಾವು ಹೋಗಿದ್ವಿ. ಇಲ್ಲಿ ಕಿಚನ್ಗೆ ಡೆಕೋರೇಟಿವ್ ಅಂತ ಮಾಡಿಸಿದ್ರು. ಇದು ಮಾಡಿಸಿದ್ದ ಅಥವಾ ಮನೆಯವರೇ ಮಾಡಿದ್ದ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಿತ್ತು. ಸೊ ಹಂಗಾಗಿ ಅದನ್ನು ಕೂಡ ಸುಮ್ಮನೆ ಕ್ಲಿಪ್ಪಿಂಗ್ನಾಗ ತೊಗೊಂಡಿದ್ದೀನಿ. ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ. ನೈಟು ಗಣಹೋಮ ಇದ್ದಿದ್ದರಿಂದ ಗಣಹೋಮಕ್ಕೆ ಏನೇನೆಲ್ಲ ಬೇಕು ಡೆಕೋರೇಟಿವ್ ಅದನ್ನೆಲ್ಲ ಮಾಡ್ಕೊಂಡಿದ್ರು. ಹಾಗೆ ಐನವ್ರು ಕೂಡ ಎಲ್ಲರೂ ಬಂದಿದ್ರಲ್ವ, ಅವರೇ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾಯಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಸಿಂಪಲ್ ಆಗಿದ್ರು ಚೆನ್ನಾಗಿದೆ ಅಂತ ಅನಿಸ್ತು. ವೈಬ್ ಕೂಡ ಸಿಂಪಲ್ ಏನಿಲ್ಲ, ಚೆನ್ನಾಗೇ ಮಾಡಿದರು ಅಂತಲೇ ಹೇಳ್ಬೋದು. ಇಲ್ಲಿ ಐನೋರು ರಂಗೋಲಿ ಹಾಕ್ತಾಯಿದ್ರಲ್ವ, ಸೊ ಹಂಗಾಗಿ ಅದನ್ನು ಕೂಡ ನೋಡ್ಕೊತಿದ್ದೆ. ನನಗೆ ಗೃಹಪ್ರವೇಶ ಟೈಮ್ನಲ್ಲಿ ರಂಗೋಲಿ ಎಲ್ಲ ಹಾಕಿರ್ತಾರಲ್ಲ, ಅದನ್ನೆಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗಾಗಿ ಅದನ್ನು ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಹಾಗೆ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡೆ. ಎಲ್ಲ ಕೂಡ ಪರ್ಫೆಕ್ಟಾಗಿ ರೆಡಿ ಮಾಡಿದರು ಪೂಜೆಗೆ. ಇನ್ನೇನು ಪೂಜೆಗೆ ಕೂತ್ಕೋಬೇಕಿತ್ತು ಅಷ್ಟೇ. ಮನೆ ಗೃಹ ಪ್ರವೇಶ ಯಾರ್ದು ಅಂದರೆ ನಮ್ಮಮ್ಮ ಅವರ ಸೋದರ ಮಾವಂದು, ನನಗೆ ತುಂಬಾ ಕ್ಲೋಸ್ ರಿಲೇಟಿವು. ಸೊ ಹಂಗಾಗಿ ನಾನು ಕೂಡ ಹೋಗಿದ್ದೀನಿ. ಇವಾಗಿನ ಟೈಮಲ್ಲಿ ಪ್ರತಿಯೊಂದು ವಸ್ತುಗಳ ರೇಟ್ ಕೂಡ ತುಂಬಾ ಹೈ ಆಗಿದೆ. ಸೊ ಅಂಥ ಟೈಮ್ನಲ್ಲಿ ಇವರು ಈ ಥರ ಮನೆ ಕಟ್ಟಿರೋದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗಂತೂ. ಸೊ ನಮ್ಮ ಅಪ್ಪಂಗೆ ಅವ್ರ ಮಗಳು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಆ್ಯಂಡ್ ಅವ್ರ ವೈಫ್ ಕೂಡ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ಐ ಆಮ್ ಪ್ರೌಡ್ ಆಫ್ ಯು ಪುಷ್ಪ. ವೀಡಿಯೋನ ಖಂಡಿತ ಅವಳು ನೋಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಸಿಕ್ಕಾಪಟ್ಟೆ ಖುಷಿ ಅಂತೂ ಆಯಿತು ಮನೆ ನೋಡಿ. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಪೂಜೆಗೆ ಕೂಡ ಕೂರಿಸ್ತಾಯಿದ್ರು. ಶ್ರೀ ಪುಷ್ಪಾಲಯ ನಾಮಾಂಕಿತಾನಿಲಯೇ ಗೃಹ ಪ್ರವೇಶಾಂಗಕರ್ಮಣಿ ದ್ವಿದಿನ ಸಂಕಲ್ಪಿತ ಪ್ರಕಾರೇಣ ಪ್ರಥಮ ದಿವಸಸ್ಯ ಸಾಯಂ ಸಂಧ್ಯಾ ರಾತ್ರೋ ಕಾಲೇ ನಿರ್ವಿಘ್ನತಾ ಸಿದ್ಧ್ಯರ್ಥಂ ವಿಶ್ವ ಮಹಾಗಣಪತಿ ಪೂಜಾರಾಧನೆಂ ಕರಿಷ್ಯೆ. ಮಹಾಗಣಪತಿ ಧ್ಯಾತ್ವಾ ಮೊದಲಿಗೆ ಮಹಾಗಣಪತಿ ಪೂಜೆ, ಮಹಾಗಣಪತಿಯನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳಿ. ಗೋಮಯೇಷು ಓಂ ಭೂಃ ಮಹಾಗ್ರಹ ಸ್ವಾಹ. आगमनीयं धृत्वा अस्मयोः आगमनीयं समर्पयामि आगमनीयं समर्पयामि आगमनीयं समर्पयामि नारेण समस्त पूजा निर्विघ्नता महागणपति आराधना पूर्वक कलशुद्ध्यर्थं पुण्याः वाचन पुरत्सर रक्षाबंधन धारण पूर्वक अस्मिन् निलये निर्माण समये भविता. ಮೊದಲಿಗೆ ಗಣಪತಿಯನ್ನು ಪೂಜೆ ಮಾಡಿ ಅದಾದಮೇಲೆ ನಾವು ಮನಸ್ಸಲ್ಲಿ ಮನೆ ದೇವರಿಗೆ ಸಂಕಲ್ಪನ ಮಾಡಿಕೊಂಡು ಆಮೇಲೆ ನವಗ್ರಹಗಳಿಗೆ ಪೂಜೆಗಳನ್ನ ಶುರು ಮಾಡ್ತಿದ್ರು. ಒಂದೊಂದು ನವಗ್ರಹಗಳದ್ದು ಒಂದೊಂದು ಮಹತ್ವ ಇರೋದ್ರಿಂದ ಪ್ರತಿಯೊಂದು ನವಗ್ರಹಗಳಿಗೂ ಕೂಡ ಸಪ್ರೇಟಾಗಿ ಹೂವು ಹಣ್ಣು ಸಮರ್ಪಣೆ ಮಾಡಿ ಪೂಜೆ ಕೂಡ ಮಾಡ್ತಾಯಿದ್ರು. ओम युवारिकाय नमः ओम सुक्रीमाय नमः ओम उत्पन्दाय नमः ओम वरुणाय नमः ओम वसनाय नमः ओम शेषाय नमः ओम मामाय नमः ओम रोगाय नमः ओम अवहये नमः ओम मुक्याय नमः ओम ईलाटाय नमः
ನವಗ್ರಹಗಳ ಪೂಜೆ ಇನ್ನೇನು ಮುಗಿತಾ ಇದೆ ಅನ್ನೋವಾಗ ಅವರು ಗಣಪತಿ ಹೋಮ ಮಾಡೋದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊತಿದ್ರು. ಅಗ್ನಿಕುಂಡ ಕೂಡ ರೆಡಿ ಮಾಡ್ಕೊತಾ ಇದ್ರು. ಪೂಜೆ ಎಲ್ಲ ಮುಗಿದ್ಮೇಲೆ ಹೋಮಕ್ಕೂ ಕೂಡ ಕೂರಿಸಿ ಹೋಮದ ಪೂಜೆನೂ ಕೂಡ ಶುರು ಮಾಡಿಕೊಂಡ್ರು. ತುಂಬ ಹೊಗೆ ಇದ್ದಿದ್ದರಿಂದ ಒಳಗಡೆ ಇರೋದಕ್ಕಾಗಲ್ಲ, ಕಣ್ಣೆಲ್ಲ ಸಿಕ್ಕಾಪಟ್ಟೆ ಉರಿತಾಯಿತ್ತು ಅಂತ ಹಾಗೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಕೂಡ ಡೆಕೋರೇಷನ್ ಮಾಡಿದ್ರಲ್ವ, ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡಿದ್ದೆ. ಸೊ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನಿಸ್ತು. ನನಗೆ ಎಸ್ಪೆಷಲಿ ಆ ಎಲಿಫೆಂಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನೆಲ್ಲ ನೋಡ್ಕೊಂಡಿದ್ದೆಲ್ಲ ಆದಮೇಲೆ ಹಾಗೆ ಊಟ ಕೂಡ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಊಟ ಕೂಡ ಎಲ್ಲ ಮುಗಿಸ್ಕೊಂಡು ನಮ್ಮ ಚೋಟು ಸಿಕ್ಕಾಪಟ್ಟೆ ಮಾತಾಡ್ತಿದ್ಲು. ಊಟ ಮಾಡಬೇಕಾದ್ರೆ ಮಾತಾಡಬಾರ್ದು ಮಮ್ಮಿ ಅಂತ ಹೇಳ್ತಿದ್ಲು. ಅದನ್ನೆಲ್ಲ ಕೇಳಿಸ್ಕೊಂಡು ಅವಳ ಹತ್ರ ತರಲೆ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಮನೆ ಕಡೆಗೆ ಹೊರಟ್ವಿ, ಅಜ್ಜಿ ಮನೆ. ಇದಾದಮೇಲೆ ನಾನು ಮತ್ತೆ ಯಾವುದೇ ರೀತಿ ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ಡೇಗೆ ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡಿಕೊಂಡೆ. ಇದು ನೆಕ್ಸ್ಟ್ ಡೇ ಲಾಗು. ನೆಕ್ಸ್ಟ್ ಡೇಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದಿದ್ದರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಏನೇನು ಬೇಕು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಇನ್ನೇನು 500 ಕೂಡ ಬರಬೇಕಿತ್ತು. ತಿಂಡಿ ಮಾಡ್ತಿದ್ರು ಅಂತ ವೇಟ್ ಕೂಡ ಮಾಡ್ತಿದ್ವಿ. ಪೂಜೆಗಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ರೆಡಿ ಮಾಡಿದರು. ಹಾಗೆ ದೇವ್ರ ಮನೆಯೂ ಕೂಡ ಲಕ್ಷ್ಮಿ ಎಲ್ಲ ಕೂರಿಸಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ನನಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಖುಷಿ, ನಾನು ಕೇಳ್ಬೋದಲ್ಲ ಅನ್ನೋದೊಂದು ಖುಷಿ ಆಗುತ್ತೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆನಲ್ಲಿ ಪ್ರಸಾದ ಸಿಗುತ್ತಲ್ವ, ಆ ಪ್ರಸಾದ ಅಂದರೆ ನನಗೆ ಇವಿ ಇಷ್ಟ. ನಂತರನೇ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂದರೆ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ. ಹಾಗೆ ಪೂಜೆ ಕೂಡ ಶುರು ಮಾಡಿಕೊಂಡು ಸೊ ನಾನು ಕೂಡ ಪೂಜೆ ಕೇಳೋಣ ಅಂತ ಅಂದ್ಕೊಂಡು ಕೂತ್ಕೊಂಡೆ. ಈ ಭೂಲೋಕದ ಮಾನವರ ಸಂಕಟ ಯಾವ ಉಪಾಯದಿಂದ ಸಾಧ್ಯವಾಗಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು. ಅಲ್ಲಿ ಶ್ರೀಮನ್ನಾರಾಯಣನನ್ನು ಸ್ತೋತ್ರ ಮಾಡಲು ಪರಾಕ್ರಮಿಸಿದರು. ಆಗ ಶ್ರೀಮನ್ನಾರಾಯಣ, ಹೇ ಮನುಷ್ಯರೇ, ನಿಮ್ಮ ಮನಸ್ಸಿನಲ್ಲಿರುವುದೇನು ಅದನ್ನು ಹೇಳಿದರೆ ನಿಮಗೆ ಜೈ ಇಂದಿರಾರಮಣ ಗೋವಿಂದ. ಎಲ್ಲರೂ ಮೇಲೆ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ. ಮನವೆಂಬ ಮಂಟಪ ಬೆಳಗಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಗಾಗಿದೆ, ಹರಿನಾಮದ ಮಂತ್ರವೇ ತುಂಬಿದ ಅಭಿಷೇಕನ ಮಾಡಿದೆ. ಕರುಣಾಳು ನೀಯನ್ನ ಕಾಪಾಡಿದೆ, ಪನ್ನೀರ ಅಭಿಷೇಕನ ಮಾಡಿದೆ. ಕರುಣಾಳು ನೀಯನ್ನ ಕಾಪಾಡಿದೆ, ಬರಿದಾದ ಮಡಿಲನ್ನು ನೀ ತುಂಬಿದೆ. ನಾಗಾಣದಾನಂದ ನೀ ನೀಡಿದೆ. ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ಲಕ್ಷ್ಮೀನಾರಾಯಣ. ಸ್ವಾಮಿ ಪಾದಮೇ ಗತಿ ಮಲ್ಕೋತೀನಿ ಅಂದ್ಬಿಟ್ಟು ಮಲ್ಕೊಳ್ಳೋಂತೀವಿ. ಅಲ್ಲಿ ಊಟ ಕೊಡ್ತಾವ್ರೆ ಅವು ಅವನ ಲಕ್ಷದ ಬಂದಿದ್ಯಾ ಫೋಟೋ ಹಾಕ್ಬಿಡಿ. ಸತ್ಯನಾರಾಯಣ ಸ್ವಾಮಿ ಫೋಟೋ ಹಾಕ್ಬಿಡಿ, ಹೂನೇ ಹಾಕ್ಬಿಡಿ. ಅಮ್ಮ ಅದನ್ನ ತುಳಸಿಗೆ ಹಾಕ್ಬೇಕು. ಈಗ ದೇವ್ರ ಮನೆಗೆ ಎಲ್ಲರೂ ಹೇಳ್ಕೊಡ್ತಕ್ಕಂಥ ಮಂತ್ರವನ್ನ ಎಲ್ಲರೂ ಹೇಳಿಕೊಳ್ಳಿ. ನಮಾಮಿ ನಾರಾಯಣ ನಾರಾಯಣ
करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम् ಎಲ್ಲರೂ ಮನಸ್ಸಲ್ಲಿ ಪ್ರಾರ್ಥನೆಯೋ ಜಗದೊಡೆಯನಾಗಿರ್ತಕ್ಕಂಥ ಪ್ರಭು ಸತ್ಯನಾರಾಯಣ ಸ್ವಾಮಿ ವೀರೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಇರ್ತಕ್ಕಂಥ ಜಾಗದಲ್ಲಿ ಎಲ್ಲರೂ 3 ಪ್ರದಕ್ಷಿಣೆಯಿಂದ ಮಾಡಿ ಹೂ ಅಕ್ಷತೆಯಿಂದ ಅದೇ श्रीनिवासाय मंगल कांताय कल्याण निधये श्रीवेंकटनिवासाय श्रीनिवासाय मंगल विभ्रमालोको रुद्रो विभ्रमजगुरे सर्वलोकानां वेंकटेशाय मंगल राजनवने मदाचार्य पुरोगमे सर्वेश पूर्वे आचार्ये सकृदायास्तु मंगल सर्वेभ्यो समस्त परिवार देवताभ्यो नमः नित्यकमलचरणारविन्दयोः मङ्गलनिराजनं दर्शयामि प्रसन्नार्घ्यं समर्पयामि पुष्पाञ्जलिं समर्पयामि धारयामि नमस्कारां समर्पयामि श्रीरमण वरद गोविन्द रमण गोविन्द लक्ष्मी नारसिंहस्वामी पादमे गति गोविन्द वीरेश्वर पादमे गति गोविन्द नमः पार्वती पतये हर हरे रमण वेंकटरमण आपद्बान्धवानाथरक्षका गोविन्द ओम स्वस्ति प्रजाप्ति परिवार देवज्जस्वनाय शमारो ओग्यमाविधात्वमामादमयेते धान्यं धरं भवं भोगेतिलामं धर्मतरं धेधमायो गं वीरं महाविष्णुं धरन्तं धरतोमकं नरसिंहं वेषणं भद्रं भृत्यो रुद्रमोमिनं ओम रमारंभरिजदाय प्रचतेन्द्रियाय शेवेन्द्रिये भद्रेष्ठते रोचना रोचमान शोभन शोभमान कल्याण तदन्देव तदन्देवासुके भवसुके भवागं धनं भजं भोगेतिलामं धरतमतरं धेधमायो प्रदेवता दुर्गवीरेश्वर स्वामिनः प्रदेवतायाः श्री देव्याः अनुग्रहेण सत्यलक्ष्मी नमेता सत्यनारायण स्वामी पूर्णानुग्रहादित्यस्तु ಜ್ಞಾನಂತೋ ಯಜಮಾನಸ್ಯ ಕಾಮಾಃ ಮಾಡಿರ್ತಕ್ಕಂಥ ಪೂಜೆಯಿಂದ ಎಲ್ಲ ದೇವತೆಗಳು ಸುಪ್ರೀತರಾಗಿದ್ದಾರೆ ಪ್ರವೇಶ ಯಾವ ರೀತಿ ಮಾಡಬೇಕಂತ ನಮ್ಮ ನಾವು ಪೂಜಾ ಪ್ರದೇಶವು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಮಂಗಳಾರತಿ ಕೂಡ ತಗೊಂಡು ಹಾಗೆ ಪ್ರಸಾದ ಕೂಡ ತಗೊಂಡು ದೇವರಿಗೆ ನಮಸ್ಕಾರ ಕೂಡ ಮಾಡಿಕೊಂಡು ಆಮೇಲೆ ಆಚೆ ಕಡೆ ಹೋದ್ವಿ. ಊರುಗಳ ಕಡೆ ತುಂಬಾ ಬಿಸಿಲಿದೆ, ಹಾಗೆ ತುಂಬ ಸೆಕೆ ಇರೋದ್ರಿಂದ ಒಳಗಡೆ ಇರೋದಕ್ಕೆ ಆಗ್ತಿರಲಿಲ್ಲ, ಅಷ್ಟು ಸೆಕೆ ಆಗ್ತಾಯಿತ್ತು. ಯಾಕಂದರೆ ಫ್ಯಾನ್ ಕೂಡ ಆನ್ ಮಾಡೋ ಹಾಗಿಲ್ಲ ಅಲ್ವಾ, ದೀಪಗಳು ಉರಿತಾ ಇರೋದ್ರಿಂದ ಫ್ಯಾನ್ ಆನ್ ಮಾಡೋ ಹಾಗಿಲ್ಲ. ಹಾಗಾಗಿ ಸ್ಯಾರಿ ಹಾಕೊಂಡಿರೋದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ಸೆಕೆ. ಅದಾದಮೇಲೆ ನಾನು ಮತ್ತೆ ಯಾವುದೇ ರೀತಿ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸಂಜೆ ಮತ್ತೆ ನಾನು ವ್ಲಾಗ್ನ ಶುರು ಮಾಡಿದ್ದೆ. ಸಂಜೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ಸ್ವಲ್ಪ ನಮ್ಮ ಕೈಲಿ ಏನಾಗುತ್ತೋ ಅದನ್ನೆಲ್ಲ ಹೆಲ್ಪ್ ಮಾಡಿ ಅವ್ರಿಗೆ ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಎಲ್ಲರೂ ಒಂದು ಕಡೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಸಂಜೆ ಟೈಮ್ನಲ್ಲಿ ಊರುಗಳ ಕಡೆ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಹಂಗೆ ನೋಡಿಕೊಂಡು ಎಲ್ಲರೂ ಸಿಕ್ಕಿದ್ರಲ್ವ, ಹಂಗಾಗಿ ಮಾತಾಡಿಕೊಂಡು ನಮಗೆ ನಮ್ಮ ಚೋಟು ಇದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಪಾಸ್ ಆಗ್ತಿತ್ತು. ಎಷ್ಟು ಮಾತಾಡ್ತಾಳೆ ಅಂದರೆ ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಅಪ್ಪ ಅವಳು ಮಾತು ಕೇಳಿ ಕೇಳಿ ನಮಗೆ ಸಾಕಾಗುತ್ತೆ, ಅಷ್ಟು ಮಾತಾಡ್ತಾಳೆ. ಅವಳಿಗೆ ಸಾಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗಂತೂ ಸಾಕಾಗುತ್ತೆ ಅವಳು ಮಾತು ಕೇಳಿ ಕೇಳಿ ಅಷ್ಟು ಮಾತಾಡ್ತಾಳೆ. ಅವಳು ದೊಡ್ಡ ಮಕ್ಕಳು ಮಾತಾಡೋ ಥರ ಮಾತಾಡ್ತಾಳೆ. ಮಕ್ಕಳು ಮಾತಾಡೋದೇ ಚೆಂದ, ಅದರಲ್ಲೂ ಏನೇ ಮಾತಾಡಿದ್ರು ನಗು ಬರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅವಳು ಆಟ ಆಡಿಕೊಂಡು ತುಂಟುತನ ಮಾಡ್ಕೊಂಡು ಇದ್ದಿದ್ದು ನೋಡಿ ಖುಷಿ ಆಯಿತು. ಅವಳಿಗೆ ಒಂಥರ ಚೇಂಜಸ್ ಸಿಕ್ತು. ಇಲ್ಲಿ ಬೆಂಗಳೂರಿನಲ್ಲಿ ಮನೆಯಲ್ಲೇ ಕೂಡ ಹಾಕ್ಕೊಂಡು ಅವ್ರ ಅಜ್ಜಿ ತಾತ ಅವ್ರ ಮಮ್ಮಿ ಜೊತೆ ಆಟ ಆಡ್ಕೊಂಡಿದ್ಲು. ಅಲ್ಲೊಂಥರ ಫ್ರೀ ಬರ್ಡ್ ಥರ ಆಗಿದ್ಲು. ಎಲ್ಲರೂ ಇದ್ದಿದ್ದರಿಂದ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು. ಹಾಗೆ ಮಾತಾಡಿಕೊಂಡು ನನ್ನ ಜೊತೆ ಕೂಡ ಬಂದಳು. ನಾನು ಮಾತಾಡ್ತೀನಿ ಮಮ್ಮಿ ಅಂದ್ಕೊಂಡು ಹಾಯ್ ಬಾಯ್ ಮಾಡಿಸ್ಕೊಂಡು ನಾನು ಕೂಡ ಅವಳಿಗೆ ಕಾಲು ಎಳ್ಕೊಂಡು ನಿಂತ್ಕೊಂಡಿದ್ದೆ. ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಇದ್ದಾಳೆ. ನನ್ನ ತಂಗಿಗೆ ಸೆಲ್ಫಿ ತೆಗಿತೀನಿ ಫೋಸ್ ಕೊಡೆ ಅಂತ ಹೇಳಿದ್ರೆ ಅವಳು ಚಿಕ್ಕ ಮಕ್ಕಳು ಫೋಸ್ ಕೊಟ್ಟಂಗೆ ಕೊಡ್ತಾ ಇಲ್ಲ, ಅದನ್ನೇ ತೆಗಿಸ್ತಿದ್ದೆ. ನೀಟಾಗಿ ಫೋಸ್ ಕೊಡೆ, ಫೋಟೋ ತೆಗಿತೀನಿ ಅಂತ. ಹಿಂಗೆ ಅಲ್ವಾ ಅಕ್ಕ ಅಂದ್ಕೊಂಡು ಫೋಸ್ ಕೊಡ್ತಾಯಿದ್ಲು. ಸಿಕ್ಕಾಪಟ್ಟೆ ಫನ್ ಆಗಿತ್ತು.
ನಾನು ಅಜ್ಜಿ ಊರಿಗೆ ಹೋಗೋದು ತುಂಬಾ ಅಪರೂಪ. ಒಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸರಿ ಹೋಗ್ತೀನೋ, ಅದನ್ನೂ ಹೋಗಲ್ವೋ ಗೊತ್ತಿಲ್ಲ. ರೇರು, ತುಂಬಾ ರೇರು ನಾನು ಅಜ್ಜಿ ಊರಿಗೆ ಹೋಗೋದು. ಲಾಸ್ಟ್ ಹೋಗಿದ್ದಿದ್ದು ನಾನು ತಾತ ಅವರ ಕಾರ್ಯ ಇದ್ದಾಗ ಅಂತ ಅನಿಸುತ್ತೆ ಅಷ್ಟೇ. ಅದಾದಮೇಲೆ ಒಂದು ಫಂಕ್ಷನ್ ಮಾಡಿದರು ಚಿಕ್ಕದು ಅಜ್ಜಿ ಮನೆಯಲ್ಲಿ, ಅದಕ್ಕೆ ಹೋಗಿದ್ದೆ. ಅದಾದಮೇಲೆ ನೆಕ್ಸ್ಟ್ ನಾನು ಇವಾಗಲೇ ಹಾಗಾಗಿ ಒಂಥರ ಫನ್ನಿಯಾಗಿ ತುಂಬಾ ಚೆನ್ನಾಗಿತ್ತು. ಅಪರೂಪಕ್ಕೆ ಹೋಗಿದ್ದಲ್ವ, ಸೊ ರಿಲೇಟಿವ್ಸ್ ಎಲ್ಲರೂ ಕೂಡ ಸಿಕ್ಕಿದ್ರಲ್ವ, ಸೊ ಅವ್ರನ್ನೆಲ್ಲರನ್ನು ಮಾತಾಡಿಸ್ಕೊಂಡು ಆಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಜ್ಜಿ ಮನೆ ಹತ್ರ ಬಂದ್ವಿ. ಇದು ಭಜನೆ ಮನೆ ಅಂತ ಅಜ್ಜಿ ಮನೆ ಹತ್ರ ಇರೋದು. ಪ್ರತಿ ಶನಿವಾರ ಕೂಡ ಇಲ್ಲಿ ಭಜನೆನ ಮಾಡ್ತಾರೆ. ಸೊ ಅದು ನಾವು ಚಿಕ್ಕವರಿದ್ದಾಗ ಸಿಕ್ಕಾಪಟ್ಟೆ ನೆನಪು ಇಲ್ಲಿ ಈ ದೇವಸ್ಥಾನದ ಹತ್ರ. ಸೊ ಹಂಗಾಗಿ ಅದನ್ನು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ದರಿಂದ ಸಿಕ್ಕಾಪಟ್ಟೆ ತಲೆನೋವುತ್ತಾಯಿತು. ಮಲಗೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಗಾಳಿ ಬೀಸೋದ್ರಿಂದ ಕಡಿಮೆ ಆಗ್ಬೋದೇನೋ ಅಂತ ಅಂದ್ಕೊಂಡು ಹೊರಗಡೆನೇ ಕೂತ್ಕೊಂಡಿದ್ವಿ ಅಜ್ಜಿ ಮನೆ ಹತ್ರ. ಹಾಗೆ ಅಮ್ಮಂಗೆ ಮತ್ತು ಚಿಕ್ಕಮ್ಮಂಗೆ ಎಲ್ಲರಿಗೂ ಅವ್ರ ಫ್ರೆಂಡ್ಸ್ಗಳೆಲ್ಲರೂ ಸಿಕ್ಕಿದ್ರಲ್ವ, ಹಾಗಾಗಿ ಅವರು ಕೂಡ ಹೊರಗಡೆನೇ ಮಾತಾಡ್ಕೊಂಡು ಕೂತಿದ್ರಿಂದ ನಾನು ಕೂಡ ನಿದ್ದೆ ಬರೋವರೆಗೂ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು ಹೆಂಗಸ್ರುಗಳ ಭರಾಟೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು ಅಪರೂಪಕ್ಕೆ ಸಿಗೋದ್ರಿಂದ. ಬೆಳಗಿನ ತಿಂಡಿಗೆ ಅಜ್ಜಿ ರಾಗಿ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿನ ಮಾಡ್ತಾಯಿದ್ರು. ನಾವು ಬೇಸಿಗೆ ರಜದಲ್ಲಿ ಸ್ಕೂಲು ಕಾಲೇಜಿಗೆ ಹೋಗಬೇಕಾದ್ರೆ ಅಜ್ಜಿ ಮನೆಗೆ ಹೋದಾಗ ಪ್ರತಿದಿನ ಮಾಡಿಕೊಟ್ರು ಕೂಡ ತಿಂತಾಯಿದ್ವಿ. ಅಷ್ಟು ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ. ಹಾಗೆ ಇವತ್ತು ಕೂಡ ಅಜ್ಜಿ ಮಾಡ್ತಾಯಿತ್ತು. ಸೊ ಅದನ್ನು ಹಾಗೆ ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ನೆನಪಿಗೆ ಇರುತ್ತೆ ಅಂತ ಅಂದ್ಕೊಂಡು ಕ್ಯಾಪ್ಚರ್ ಮಾಡ್ಕೊತಿದ್ದೆ. ತಿಂಡಿ ಎಲ್ಲ ಕೂಡ ಮುಗಿಸ್ಕೊಂಡು ಹಾಗೆ ಮನೆಯವ್ರ ಹತ್ರ ಎಲ್ಲ ಕೂಡ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಊರಿಗೆ ಹೊರಡೋಣ ಅಂತ ಅಂದ್ಕೊಂಡು ನಾನು ಅಲ್ಲಿಂದ ಊರಿಗೆ ಹೊರಟೆ ನಮ್ಮ ಮನೆಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.